ನಿಮ್ಮ ಹತ್ತಿರ ಎರಡು ಆಪ್ಷನ್ಸ್ ಇದೆ. ಒಂದು, ನಿಮ್ಮ ಸಮಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯರ್ಥ ಮಾಡುವುದು. ಇನ್ನೊಂದು, ಅದೇ ಫೋನ್ ಮೂಲಕ ಹಣ ಸಂಪಾದನೆ ಮಾಡೋದು. ನಾನು ಎರಡನೇ ಆಪ್ಷನ್ನ ಚೂಸ್ ಮಾಡಿಕೊಂಡು ಕರ್ನಾಟಕದ ಮೊದಲ ಡಿಜಿಟಲ್ ಕ್ರೋರ್ಪತಿಯಾಗಿದ್ದೀನಿ. ನಾನು ಫೋನ್ ಮೂಲಕ ಹಾಗೆ ಡಿಜಿಟಲ್ ಸ್ಕಿಲ್ಸ್ ಯೂಸ್ ಮಾಡಿ 1,60,00,000 ಸಂಪಾದನೆ ಮಾಡಿದ್ದೀನಿ, ಅದು ಕೂಡ 3 ವರ್ಷದಲ್ಲಿ. ನಿಮಗೆ ಒಂದು ಕ್ವೆಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತಾದರೂ ನಿಮ್ಮ ಪೇರೆಂಟ್ಸ್ಗೆ, ಹಸ್ಬೆಂಡ್ಗೆ ಸಪೋರ್ಟ್ ಮಾಡಬೇಕು ಅಂತ ಯೋಚಿಸಿದ್ದೀರಾ? ನಿಮ್ಮ ಮಕ್ಕಳ ಫ್ಯೂಚರ್ಗಾಗಿ ಹಣ ಸೇವ್ ಮಾಡಬೇಕು ಅಂತ ಆಸೆ ಇದೆಯಾ? ಒಳ್ಳೆಯ ಮನೆ, ಕಾರು, ಟ್ರಿಪ್ಸು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ ನಮ್ಮಲ್ಲಿ ನೂರಾರು ಕನಸುಗಳು ಇದೆ. ಈ ಕನಸು ನನಸಾಗಬೇಕಂದ್ರೆ ಒಂದೇ ಒಂದು ಸೊಲ್ಯೂಷನ್, ಅದು ದುಡ್ಡು, ಮನಿ. ದುಡ್ಡಿದ್ರೆ ಎಲ್ಲವೂ ಸಾಧ್ಯ. ಒಬ್ಬ ಹೌಸ್ ವೈಫ್, 2 ಮಕ್ಕಳ ತಾಯಿ ನಾನು. ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬ ಇತ್ತು. ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸಮಸ್ಯೆ ಇದ್ದಾಗ ಫ್ರೆಂಡ್ಸು, ರಿಲೇಟಿವ್ಸು ಯಾರನ್ನೇ ಕೇಳಿದ್ರು ನನಗೆ ಅಮೌಂಟ್ ಕೊಡ್ತಾ ಇರಲಿಲ್ಲ. ತುಂಬ ಬೇಜಾರಾಗ್ತಾಯಿತ್ತು. ಸೊ ಇಂಥ ಸಿಚುವೇಷನಲ್ಲಿ ನಿಶಾ ಮ್ಯಾಮ್ ನನಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ಹೇಳಿದ್ರು. ಇವಾಗ ನಾನು ಮನೇಲೇ ಕೆಲಸ ಮಾಡ್ತಾಯಿದ್ದೀನಿ. ಮಂತ್ಲಿಗೆ 30 to 40K ಅರ್ನಿಂಗ್ಸ್ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಹಸ್ಬೆಂಡ್ಗೂ ಕೂಡ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ನಿಶಾ ಮ್ಯಾಮ್. ಅವರು 2 ಮಕ್ಕಳ ತಾಯಿ, ಅವರು ಹೌಸ್ ವೈಫ್. 3 ಮಂತ್ಸ್ ಹಿಂದೆ ಅವ್ರು ನನಗೆ ಮೆಸೇಜ್ ಮಾಡಿ ತಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡಿದ್ರು. ಅವಾಗ ಅವ್ರಿಗೆ ನಾನು ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಗೈಡೆನ್ಸ್ ಪ್ರೊವೈಡ್ ಮಾಡಿದೆ. ಇವಾಗ ಮಂತ್ಲಿ 30,000 to 40,000 ಅರ್ನ್ ಮಾಡ್ತಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ ನನಗೆ. ನಮಸ್ಕಾರ, ನನ್ನ ಹೆಸರು ನಿಶಾ, ನಿಮ್ಮ ಕನ್ನಡ ಉದ್ಯೋಗ ಸಖಿ. ಒಂದು ಸಮಯದಲ್ಲಿ ನಾನು ಕೂಡ ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇದ್ದೆ. ನನಗೆ ಕನಸುಗಳು ತುಂಬಾ ದೊಡ್ಡದಾಗಿತ್ತು. ಆದರೆ ನನಗೆ ಅಪಾರ್ಚುನಿಟಿ ಸಿಗ್ತಾ ಇರಲಿಲ್ಲ, ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇರಲಿಲ್ಲ. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಯಾಕೆ ನನಗೆ ಈ ಥರ ಆಗ್ತಿದೆ, ಯಾಕೆ ಏನೂ ಆಗ್ತಾ ಇಲ್ಲ. ಆದರೆ ಒಂದು ದಿನ ರಾಯರ ಆಶೀರ್ವಾದದಿಂದ ನನಗೆ ಸರಿಯಾದ ಮಾರ್ಗದರ್ಶನ ಸಿಕ್ತು. ಆಗ ನನಗೆ ಅರ್ಥ ಆಯಿತು, ನನ್ನ ಜೀವನ ಬದಲಾಗಬೇಕಂದ್ರೆ ನಾನು ಕೂಡ ಬದಲಾಗಬೇಕು ಅಂತ. ತುಂಬ ಆನ್ಲೈನ್ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಏನಾದರೂ ಆನ್ಲೈನ್ ಕೆಲಸ ಸರ್ಚ್ ಮಾಡೋಣ ಅಂತ ಶುರು ಮಾಡಿದೆ. ಅವಾಗ ಗೊತ್ತಾಯಿತು ಸ್ಕಿಲ್ಸ್ ಕಲಿಯಬೇಕು ಅಂತ. ಈಗ ಕಾಲ ಬದಲಾಗಿದೆ. ಕೇವಲ ಸ್ಕೂಲ್ ಮತ್ತು ಕಾಲೇಜ್ ಎಜುಕೇಷನಿಂದ ಜಾಬ್ ಸಿಗಲ್ಲ. ಎಜುಕೇಷನ್ ಜೊತೆಗೆ ಡಿಜಿಟಲ್ ಸ್ಕಿಲ್ಸ್ ತುಂಬಾನೇ ಮುಖ್ಯ. ಆನ್ಲೈನ್ ಕೆಲಸ ಮಾಡ್ತಾ ಇವಾಗ ನನಗೆ 3 ವರ್ಷ ಮೇಲೆ ಆಗಿದೆ. ಇವಾಗ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದೀನಿ. ಒಂದು ದಿನಕ್ಕೆ 50,000, ಒಂದು ದಿನಕ್ಕೆ 80,000, ಒಂದು ದಿನಕ್ಕೆ 1,00,000 ಮೇಲೆ ನಾನು ಸಂಪಾದನೆ ಮಾಡಿದ್ದೀನಿ. 3 ವರ್ಷದಲ್ಲಿ 1,60,00,000 ಸಂಪಾದನೆ ಮಾಡಿದ್ದೀನಿ. ನಾನು 24ನೇ ವಯಸ್ಸಿನಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್, ಸಿಂಗಾಪುರ್ ಮತ್ತು ವಿಯೆಟ್ನಾಂ ಟ್ರಿಪ್ಸ್ಗೆ ಹೋಗಿದ್ದೀನಿ. ಅದು ಕೂಡ ನಾನು ಕೆಲಸ ಮಾಡ್ತಾ ಇರೋದು ಕಂಪನಿಯಿಂದ ಕಂಪ್ಲೀಟ್ ಸ್ಪಾನ್ಸರ್ಡ್ ಟ್ರಿಪ್ ಇತ್ತು. ಪ್ರತಿ ಹುಡುಗಿಯವರಿಗೆ ಒಂದು ಸ್ವಂತಹ ಮನೆ ಇರಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆ ಕನಸು ನಾನು ನನಸು ಮಾಡಿದ್ದೀನಿ. 20ನೇ ವಯಸ್ಸಿನಲ್ಲಿ ಡಿಜಿಟಲ್ ಸ್ಕಿಲ್ಸ್ ಮೂಲಕ ನಾನು ನನ್ನ ಸ್ವಂತಹ ಓನ್ ಮನೆ ಪರ್ಚೇಸ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಓನ್ ಆಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಕರ್ನಾಟಕದಲ್ಲಿ 5,000ಕ್ಕಿಂತ ಹೆಚ್ಚು ಜನರಿಗೆ ಆನ್ಲೈನ್ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ನಂಬರ್ 1 ಟಾಪ್ ಕನ್ನಡ ಮೆಂಟರ್ ಆಗಿದ್ದೀನಿ. ನಂಬರ್ 1 ಆಲ್ ಓವರ್ ಕರ್ನಾಟಕ. ನನಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಸ್ಟೇಜ್ ಮೇಲೆ ನಾನು ಕರ್ನಾಟಕಕ್ಕೆ ರೀಪ್ರೆಸೆಂಟ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಮ್ಮ ಸಂಸ್ಕೃತಿ ಮೇಲೆ ಪ್ರೀತಿಯಿಂದ ನಾನು ಮೈಸೂರು ಸಿಲ್ಕ್ ಸಾರಿ ಧರಿಸಿ ಸ್ಟೇಜ್ ಮೇಲೆ ಹೋಗಿದ್ದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ನಾರ್ಮಲ್ ಆಗಿ ಜನ ಬ್ಲೇಸರ್ ವೇರ್ ಮಾಡ್ತಾರೆ, ಬಟ್ ನನಗೆ ಆಸೆ ಇತ್ತು ನನ್ನ ಕರ್ನಾಟಕ ಸಂಸ್ಕೃತಿನ ಸ್ಟೇಜ್ ಮೇಲೆ ರೀಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಜೂನ್ ಮಂತಲ್ಲಿ 1 ವೀಕಲ್ಲಿ ಈ ಥರ ಇನ್ಕಮ್ ಕ್ರಿಯೇಟ್ ಮಾಡಿದ್ದೀನಿ. 2,65,573 rupees ಫಸ್ಟ್ ವಾರ ಕ್ರೆಡಿಟ್ ಆಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ನನಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರುತ್ತೆ. ಎವ್ರಿ ವೀಕ್ 43,000, 71,000 ಈ ಥರ ಇನ್ಕಮ್ ಮಾಡ್ತೀನಿ. ಸೊ ಒಂದು ವಾರದಲ್ಲಿ 2,65,000 rupees ನಾನು ಇನ್ಕಮ್ ಮಾಡಿದ್ದೀನಿ. ಆ್ಯಂಡ್ ಆ ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ನನ್ನ ಲೈವ್ ಬ್ಯಾಂಕ್ ಪ್ರೂಫ್. ಎಸ್, ನಾನು ಕೆಲಸ ಮಾಡ್ತಿರೋದು ಕಂಪನಿ 100% ಸೇಫ್ ಆ್ಯಂಡ್ ಜೆನ್ಯೂನ್ ವರ್ಕ್ ಇದೆ. 100% ಸೇಫ್ ಕಂಪನಿ ಇದೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಸಾಧ್ಯ ಆಗಿರೋದು ಒಂದೇ ಒಂದು ವಿಷಯದಿಂದ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅದು ಡಿಜಿಟಲ್ ಸ್ಕಿಲ್ಸ್.
ಡಿಜಿಟಲ್ ಸ್ಕಿಲ್ಸ್ ಕಲಿತು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಎಲ್ಲಿ ಬೇಕಾದರೂ ಸಂಪಾದನೆ ಮಾಡ್ಬೋದು. ನೀವು ಹೌಸ್ ವೈಫ್ ಆಗಿದ್ರೆ, ಸ್ಟೂಡೆಂಟ್ ಆಗಿದ್ರೆ ಅಥವಾ ಜಾಬ್ ಮಾಡ್ತಾ ಇದ್ದೀರಾ ಅಂದರೆ ಈ ಅಪಾರ್ಚುನಿಟಿ ನಿಮಗೆ. ನಿಮ್ಮ ಹತ್ರ ದಿನಕ್ಕೆ ಕೇವಲ 2 to 3 hours ಇದ್ರೇನು ಸಾಕು. ಫಸ್ಟ್ ಮಂತ್ಗೆ ಎಷ್ಟು ಅರ್ನಿಂಗ್ ಆಯಿತು ನೀವು ಹೇಳಿದ್ದೀರಾ? ಇನ್ನೊಂದ್ಸಲ ಹೇಳಿ. 80,800 ರೂಪಾಯಿ. ಅದು ಬ್ಯಾಂಕಲ್ಲಿ ವಿಡ್ರಾ ಮಾಡಿದ್ದೀರಾ ನೀವು? ಬ್ಯಾಂಕಲ್ಲಿ ಬಂತಾ? ಎಲ್ಲ ಫುಲ್ಲು ಮಾಡಿದ್ದೀನಿ ಮ್ಯಾಮ್ ನಾನು. ನಾನು ಕೆಲಸ ಮಾಡ್ತಿರೋದು ಕಂಪನಿ ಹೆಸರು ಬಿಸ್ ಗುರುಕುಲ್. ಇದು ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್, ಆನ್ಲೈನ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್. ಈ ಕಂಪನಿಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನರು ಜಾಯಿನ್ ಆಗಿದ್ದಾರೆ. ಈ ಕಂಪನಿ ಗವರ್ಮೆಂಟ್ ವೇರಿಫೈಡ್ ಆಗಿದೆ. ಸ್ಕ್ರೀನ್ ಮೇಲೆ ನೀವು ಲೈವ್ ಪ್ರೂಫ್ನ ನೋಡಬಹುದು. ಕಂಪನಿಗೆ ಸರ್ಕಾರದಿಂದ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಸಿಕ್ಕಿದೆ. सम्मानित कर रहे हैं भारतीय उद्योग रत्न पुरस्कार से। ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ನಮ್ಮ ಕಂಪನಿ ಗ್ಲೋಬಲ್ ಆಗಿದೆ. ಸೊ ನೀವೇ ಯೋಚನೆ ಮಾಡಿ ಎಷ್ಟು ದೊಡ್ಡ ಕಂಪನಿ ಇದೆ. ಇಂಡಿಯಾ ಜೊತೆ ಗ್ಲೋಬಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಟ್ರೈನರ್ ಇದ್ದಾರೆ. ಆ ಟ್ರೈನರ್ಸ್ ಇಂದ ನಿಮಗೆ ಗೈಡೆನ್ಸ್ ಪ್ರೊವೈಡ್ ಆಗಲ್ಲ ಅಂತ. ಅಂಡ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ 100% ಲೀಗಲ್ ಇದೆ, ಆಕ್ಟಿವ್ ಅಂತ ತೋರಿಸ್ತಿದೆ ನಮ್ಮ ಕಂಪನಿ. ಸೊ ಸರ್ಟಿಫೈಡ್ ಆಗಿದೆ ಗವರ್ಮೆಂಟ್ ಇಂದ. ಏನಾದರೂ ಸ್ಕ್ಯಾಮ್ ಅಥವಾ ಫ್ರಾಡ್ ಇದ್ರೆ ಇಷ್ಟು ಅಚೀವ್ಮೆಂಟ್ ಸಿಗ್ತಾ ಇರಲಿಲ್ಲ, ರೈಟ್? ಸೊ ಈ ಕಂಪನಿ 100% ಸೇಫ್ ಇದೆ. ಈ ಕಂಪನಿಯಲ್ಲಿ ಜಾಯಿನ್ ಆದ್ಮೇಲೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ? ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಫಸ್ಟ್, ಕಸ್ಟಮರ್ ಸಪೋರ್ಟ್. ಯಾವುದೇ ಒಂದು ಕಂಪನಿಗೆ ನೀವು ಜಾಯಿನ್ ಆಗಿದ್ರೆ ನಿಮ್ಗೆ ಸಪೋರ್ಟ್ ಅಂತೂ ಬೇಕೇ ಬೇಕಾಗಿರುತ್ತೆ. ಏನೇ ಒಂದು ಡೌಟ್ ಇದ್ರೂ ಯಾರಿಗೆ ಕೇಳಬೇಕು ಅಂತ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಅವಾಗ ನೀವು ಕಂಪನಿ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಬೋದು. ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು. ತುಂಬಾ ಜನ ನಂಗೆ ಹೇಳ್ತಾರೆ, ಮ್ಯಾಮ್ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದಾ, ಫುಲ್ ಟೈಮ್ ಕೆಲಸ ಮಾಡ್ಬೋದಾ? ಡೆಫಿನೆಟ್ಲಿ. ಸೆಕೆಂಡ್ ಬೆನಿಫಿಟ್ ನಿಮಗೆ ಸಿಗ್ತಾ ಇದೆ, ನೀವು ಪಾರ್ಟ್ ಟೈಮ್ ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು. ಥರ್ಡ್, ವಾಟ್ಸ್ಆ್ಯಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಆಕ್ಸೆಸ್ ಸಿಗುತ್ತೆ. ನಿಮಗೆ ಡೈಲಿ ಕಂಪನಿ ಬಗ್ಗೆ ವಾಟ್ಸ್ಆ್ಯಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಾಲ್ಕನೇದು, ಈ ಕಂಪನಿಯಲ್ಲಿ ನಿಮಗೆ 100% ಟ್ರೈನಿಂಗ್ ಸಿಗುತ್ತೆ. ಆ್ಯಂಡ್ ಮೇನ್ ಥಿಂಗ್, ನನ್ನ ಕನ್ನಡ ಮೆಂಟರ್ಶಿಪ್ ನಿಮಗೆ ಸಿಗುತ್ತೆ. ಹೌದು, ನಾನು ಪರ್ಸನಲ್ ಆಗಿ ನಿಮಗೆ ಗೈಡ್ ಮಾಡ್ತೀನಿ. ಕಂಪನಿಯಲ್ಲಿ ಟ್ರೈನಿಂಗ್ 100% ಸಿಗುತ್ತೆ, ಬಟ್ ಕಂಪನಿ ಜೊತೆ ನನ್ನ ಮೆಂಟರ್ಶಿಪ್ ಸಿಕ್ಕಿದ್ರೆ ಹೇಗಿರುತ್ತೆ? ಮ್ಯಾಮ್ ಇಲ್ಲಿ ಎಕ್ಸಾಕ್ಟ್ಲಿ ಏನು ವರ್ಕ್ ಇರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಈ ಕಂಪನಿಯಲ್ಲಿ 2 ಪ್ರಕಾರ ವರ್ಕ್ ಇದೆ. ಫಸ್ಟ್, ಅಫಿಲಿಯೇಟ್ ಮಾರ್ಕೆಟಿಂಗ್. ಸೆಕೆಂಡ್, ಫ್ರೀಲಾನ್ಸಿಂಗ್. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಡ್ ಫ್ರೀಲಾನ್ಸಿಂಗ್ ಬಗ್ಗೆ ನೀವು ಯಾವಾಗಲೂ ಕೇಳೇ ಇಲ್ಲ ಅಲ್ವಾ? ಡೋಂಟ್ ವರಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಮೊದಲು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಯೋಣ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಯಾವ್ದಾದ್ರು ಒಂದು ಕಂಪನಿಯ ಪ್ರಾಡಕ್ಟ್ ಆರ್ ಸರ್ವಿಸಸ್ನ ನೀವು ರೆಕಮೆಂಡ್ ಮಾಡಿದಾಗ ಕಸ್ಟಮರ್ ನಿಮ್ಮ ಹತ್ರ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಕಂಪನಿ ನಿಮಗೆ ಪ್ರಾಫಿಟ್ ಕೊಡ್ತಾರೆ. ಕಂಪ್ಲೀಟ್ ಪ್ರಾಫಿಟ್ ಇರುತ್ತೆ. ಉದಾಹರಣೆಗಾಗಿ ಸೋಷಿಯಲ್ ಮೀಡಿಯಾನಲ್ಲಿ ಅನೇಕ ಜನ ಅಮೆಝಾನ್ ಅಥವಾ ಮೀಶೋ ಪ್ರಾಡಕ್ಟ್ಗಳ ಬಗ್ಗೆ ವಿಡಿಯೋಸ್ ಮಾಡ್ತಾರೆ. ಬಟ್ಟೆ ಹಾಕಿ ಹಾಲ್ ವಿಡಿಯೋಸ್ ಮಾಡ್ತಾರೆ. ಅವರು ಹೇಳ್ತಾರೆ ಲಿಂಕ್ ಅಂತ ಟೈಪ್ ಮಾಡಿ. ನೀವು ಆ ಲಿಂಕ್ ಮೂಲಕ ಪರ್ಚೇಸ್ ಮಾಡಿದಾಗ ಅವರಿಗೆ ಪ್ರಾಫಿಟ್ ಹೋಗುತ್ತೆ. ಅದೇ ರೀತಿ ಬಿಸ್ಗುರುಕುಲ್ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೆಕಮೆಂಡ್ ಮಾಡುವಾಗ ಯಾರಾದ್ರೂ ಜಾಯಿನ್ ಆದ್ರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. 50% to 60% ವರೆಗೂ ಪ್ರಾಫಿಟ್ ಇರುತ್ತೆ. ತುಂಬಾ ಜನ ನನ್ಗೆ ಹೇಳ್ತಾರೆ, ಮ್ಯಾಮ್ ನನಗೆ ಫೇಸ್ ತೋರ್ಸಕ್ಕೆ ಇಷ್ಟ ಇಲ್ಲ, ವಿಡಿಯೋ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಹೌಸ್ ವೈಫ್, ನಾನು ಎಂಪ್ಲಾಯ್, ನನಗೆ ಟೈಮ್ ಇಲ್ಲ. ನೋ ಪ್ರಾಬ್ಲಮ್, ನಿಮಗಾಗಿ 2ನೇ ಆಪ್ಷನ್ ಇದೆ, ಅದು ಫ್ರೀಲಾನ್ಸಿಂಗ್. ನನ್ನ ಫೇವ್ರೆಟ್ ವರ್ಕ್ ಫ್ರೀಲಾನ್ಸಿಂಗ್ ಇದೆ. ಫ್ರೀಲಾನ್ಸಿಂಗ್ ಅಂದ್ರೆ ಸ್ಕಿಲ್ಸ್ ಕಲಿತು ಪ್ರಾಜೆಕ್ಟ್ ಬೇಸ್ಡ್ ವರ್ಕ್ ಮಾಡ್ಬೋದು. ನಿಮ್ಮ ಫ್ರೀ ಟೈಮ್ನಲ್ಲಿ ಕೆಲಸ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂದ್ರೆ ಯಾವುದೇ ಒಂದು ಸ್ಕಿಲ್ ಕಲಿತು ಕ್ಲೈಂಟ್ ಅವ್ರ ಕಂಪನೀಸ್ಗೆ ನೀವು ಪ್ರಾಜೆಕ್ಟ್ ವರ್ಕ್ ಮಾಡಿ ಕೊಡ್ಬೋದು. ಪರ್ ಪ್ರಾಜೆಕ್ಟ್ ಮೇಲೆ ನಿಮಗೆ ಇನ್ಕಮ್ ಸಿಗುತ್ತೆ. ಓಕೆ, ಸೊ ಬಿಸ್ಗುರುಕುಲಲ್ಲಿ ಟೋಟಲ್ ಆಗಿ 47 ಸ್ಕಿಲ್ಸ್ ಇದೆ. 47 ಸ್ಕಿಲ್ಸ್ ಈಸ್ ಈಕ್ವಲ್ ಟು 47 ಜಾಬ್ ಅಪರ್ಚುನಿಟಿ. ಒಂದಲ್ಲ ಎರಡಿಲ್ಲ, 47 ಜಾಬ್ ಅಪರ್ಚುನಿಟೀಸ್ ನಿಮಗೆ ಸಿಗ್ತಾ ಇದೆ. ಉದಾಹರಣೆಗೆ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಗೂಗಲ್ ಆಡ್, ಫೇಸ್ಬುಕ್ ಆಡ್, ಡ್ರಾಪ್ ಶಿಪ್ಪಿಂಗ್, MS ವರ್ಡ್, MS ಎಕ್ಸೆಲ್, ಡೇಟಾ ಎಂಟ್ರಿ, AI, ಚಾಟ್ GPT ಆ್ಯಂಡ್ ಟ್ರೆಂಡಿಂಗ್ UGC ಬಗ್ಗೆ ಕೂಡ ನಿಮಗೆ ಸ್ಕಿಲ್ಸ್ ಇರುತ್ತೆ. ಇಲ್ಲಿ ನೀವು ವಿಡಿಯೋ ಎಡಿಟಿಂಗ್ ಸಹ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಲ್ಲಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಬೋದು.
ಫ್ರೀಲಾನ್ಸಿಂಗ್ ಅಲ್ಲಿ ಯಾರಿಗೂ ಜಾಯಿನ್ ಮಾಡಿಸೋದು ಅವಶ್ಯಕತೆ ಇಲ್ಲ. ಫ್ರೀಲಾನ್ಸಿಂಗ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಬೇರೆಯವ್ರನ್ನ ಜಾಯಿನ್ ಮಾಡಿಸೋದು, ಲಿಂಕ್ ಚೈನ್ ಸಿಸ್ಟಮ್ ಅಲ್ಲ. ಫ್ರೀಲಾನ್ಸಿಂಗ್ ಅಂದ್ರೆ ಪ್ರಾಪರ್ ಪ್ರಾಜೆಕ್ಟ್ ವರ್ಕ್. ಮ್ಯಾಮ್ ಪ್ರಾಜೆಕ್ಟ್ ವರ್ಕ್ ಎಲ್ಲಿ ಸಿಗುತ್ತೆ, ಕಂಪನಿಯಲ್ಲಿ ಸಿಗುತ್ತಾ ಅಂತ ಕ್ವೆಶನ್ ಇರುತ್ತೆ. ಡೆಫಿನೆಟ್ಲಿ ನಮ್ ಕಂಪನಿ ಬಿಸ್ಗುರುಕುಲ್ದು ಕಂಪ್ಲೀಟ್ ವೆಬ್ಸೈಟ್ ಇದೆ, ಪ್ರಾಪರ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ಲೈವ್ ಆಗಿ ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ. ನಮ್ ಕಂಪನಿಯಲ್ಲಿನೇ ನೀವು ಜಾಬ್ ಅಥವಾ ಫ್ರೀಲಾನ್ಸಿಂಗ್ ವರ್ಕ್ ಗೆ ಅಪ್ಲೈ ಮಾಡ್ಬೋದು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ರ ಕರಿಯರ್ ಅಂತ ಒಂದು ಆಪ್ಷನ್ ಇದೆ. ಕರಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು, ನಿಮ್ಮ ಸರ್ಟಿಫಿಕೇಶನ್ ಎಲ್ಲ ನೀವು ಅಪ್ಲೈ ಮಾಡ್ಬೋದು. ತುಂಬಾ ಜನಗೆ ಫ್ರೀಲಾನ್ಸಿಂಗ್ ವರ್ಕ್ ಸಹ ಇಲ್ಲಿ ಸಿಕ್ಕಿದೆ. ವರ್ಕ್ ಸಿಗ್ಬೇಕಂದ್ರೆ ನೀವು ನಿಮ್ಮ ಎಫರ್ಟ್ ಹಾಕ್ಬೇಕು. ಡೋಂಟ್ ವರಿ, ನಾನ್ ನಿಮ್ಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಸೊ ನಮ್ ಕಂಪನೀಸ್ ದೊಡ್ಡ ದೊಡ್ಡ ಕಂಪನೀಸ್ ಜೊತೆ ಟೈ ಅಪ್ ಆಗಿದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಇದೆ. ಓಕೆ, ಸೊ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಮ್ಯಾಮ್ ನನ್ಗೆ ಇವೆಲ್ಲ ಗೊತ್ತಿಲ್ಲ ಅಲ್ವಾ, ನನ್ನ ಕೈಯಲ್ಲಿ ಆಗತ್ತಾ? ನಾನು ಕನ್ನಡ ಮೀಡಿಯಂ ಓದಿದ್ದು, ನಾನು SSLC ಪಾಸ್ ಮಾಡಿದೀನಿ, ನನ್ಗೆ ಏನು ಗೊತ್ತಿಲ್ಲ, ನಾನು ಮಾಡ್ಬೋದಾ? ಡೆಫಿನೆಟ್ಲಿ ನೀವು ಮಾಡ್ಬೋದು. ನಾನು ಇದೀನಿ ಅಲ್ವಾ, ನಿಮ್ಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ನನ್ನ ಮೆಂಟರ್ಶಿಪ್ ಅಲ್ಲಿ ತುಂಬಾ ಜನ ಲೈಫ್ ನ ಚೇಂಜ್ ಮಾಡಿದ್ದಾರೆ. ಪೂಜಾ ಅಕ್ಕ ಅವರು ಲಾಸ್ಟ್ ಮಂತ್ ಫ್ರೀಲಾನ್ಸಿಂಗ್ ಮುಖಾಂತರ 20,000 to 30,000 ಸಂಪಾದನೆ ಮಾಡಿದ್ದಾರೆ. ಅವ್ರದ್ದು ಫಸ್ಟ್ ಇನ್ಕಮ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ 20,000 ರುಪೀಸ್. ಕ್ಯಾನ್ವಾ ಯೂಸ್ ಮಾಡಿಕೊಂಡು ಅವರು ಸ್ಮಾಲ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಯ್, ನಾನು ಪೂಜಾ ಅಂತ. ನಾನು ಫ್ರೀಲ್ಯಾನ್ಸಿಂಗಲ್ಲಿ ಕನ್ವಾ ಆ್ಯಂಡ್ ಲೋಗೋ ಡಿಸೈನ್ಸಿಂದ ಮಂತ್ಲಿ 25K ಅರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಿಶಾ ಮ್ಯಾಮ್ ಅವರ ಕನ್ನಡ ಮೆಂಟರ್ಶಿಪ್ ಆ್ಯಂಡ್ ಅವರ ಟ್ರೈನಿಂಗ್. ನಾನು ಫಸ್ಟು ತುಂಬ ಭಯಪಟ್ಟಿದ್ದೆ ಸ್ಕ್ಯಾಮ್ ಇರುತ್ತೆ ಅಂತ, ಬಟ್ ನನಗೆ ಜಾಯ್ನ್ ಆದಮೇಲೆ ಗೊತ್ತಾಯ್ತಿದ್ದು ತುಂಬ ಜೆನ್ಯೂನ್ ಇದೆ ಅಂತ. ಸೊ ಕನ್ನಡ ಮೆಂಟರ್ಶಿಪ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ನಿಶಾ ಮ್ಯಾಮ್. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ ಇವರು 18 ಇಯರ್ಸ್ ಅಲ್ಲಿನೇ ಅವರು ಬೈಕ್ ನ ಪರ್ಚೇಸ್ ಮಾಡಿದ್ದಾರೆ ಅಂಡ್ ಪೇರೆಂಟ್ಸ್ ಗೆ ಗಿಫ್ಟ್ ಮಾಡಿದ್ದಾರೆ. ನನ್ನ ಸ್ಟೂಡೆಂಟ್ ರಿಸಲ್ಟ್ಸ್ ತುಂಬಾನೇ ಇದೆ. ಕಾಪಿ ರೈಟಿಂಗ್ ಅಂಡ್ ಕಂಟೆಂಟ್ ರೈಟಿಂಗ್ ಮುಖಾಂತರ ತುಂಬಾ ಜನ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ತುಂಬಾ ಜನ ಕೇಳ್ತಾರೆ ಮ್ಯಾಮ್ ಯಾವ್ದು ಈಸಿ ಇದೆ, ನಾನು ಈಸಿಯಾಗಿ ವರ್ಕ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಅಲ್ಲಿ ನೀವು ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಶುರು ಮಾಡ್ಬೋದು. ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಅಂದ್ರೆ ಏನು? ಕಾಪಿ ರೈಟಿಂಗ್ ಅಂದ್ರೆ ಬರೆಯೋದು ಕೆಲಸ. ಕಂಪನೀಸ್ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ, ಆ ಪ್ರಾಜೆಕ್ಟ್ ವರ್ಕ್ ನ ನೀವು ಮಾಡಿ ಕೊಡ್ಬೇಕು. ಕಂಟೆಂಟ್ ರೈಟಿಂಗ್ ಅಂದ್ರೆ ಏನು? ಕಂಟೆಂಟ್ ರೈಟಿಂಗ್ ಅಂದ್ರೆ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ಮೇಲೆ ನೀವೇ ರಿಸರ್ಚ್ ಮಾಡ್ಬೇಕು ಅಂಡ್ ಅಸೆ ತರ, ಪ್ರಬಂಧ ತರ ಒಂದು ಬರೆದು ಕೊಡ್ಬೇಕು. ಅದ್ರ ಮೇಲೆ ನಿಮ್ಗೆ ಇನ್ಕಮ್ ಸಿಗುತ್ತೆ. ಆರ್ಟಿಕಲ್ಸ್ ಅಂಡ್ ಬ್ಲಾಗ್ಸ್ ನೀವು ಬರೆದು ಕೊಡ್ಬೇಕು. ಸೊ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಮುಖಾಂತರ ನೀವು ಮಂತ್ಲಿ 50,000 to 70,000 ವರೆಗೂ ಅರ್ನ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಟ್ರೈನಿಂಗ್ ಸಿಗುತ್ತೆ, ಕಂಪನಿಯಲ್ಲಿ ಸರ್ಟಿಫಿಕೇಶನ್ ಸಿಗುತ್ತೆ. ಈ ಟ್ರೈನಿಂಗ್ಸ್ ನಿಮ್ಗೆ ರೆಕಾರ್ಡೆಡ್ ಹಾಗೆ ಲೈವ್ ಸೆಷನ್ ಕೂಡ ಇರುತ್ತೆ. ತುಂಬಾ ಜನ ನನ್ ಕೇಳ್ತಾರೆ ಮ್ಯಾಮ್ ನನ್ ಲೈವ್ ಬರಕ್ ಆಗಲ್ಲ, ರೆಕಾರ್ಡಿಂಗ್ ಟ್ರೈನಿಂಗ್ ಸಿಗುತ್ತಾ? ಯಾಕಂದ್ರೆ ತುಂಬಾ ಹೌಸ್ ವೈಫ್ಗೆ ಟೈಮ್ ಅಡ್ಜಸ್ಟ್ ಆಗಲ್ಲ, ಎಂಪ್ಲಾಯೀಸ್ಗೆ ಟೈಮ್ ಅಡ್ಜಸ್ಟ್ ಆಗಲ್ಲ. ಡೋಂಟ್ ವರಿ, ರೆಕಾರ್ಡೆಡ್ ಟ್ರೈನಿಂಗ್ ಸಹ ಇದೆ. ಸೊ ಕಂಪನಿಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಿದೆ ನಿಮ್ಗೆ ಅಂದ್ರೆ ಕಂಪನಿಯಲ್ಲಿ ಒಂದು ಟೈಮ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ. ಕಂಪನಿಯಲ್ಲಿ 4 ಕೋರ್ಸಸ್ ಇದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ, ಬಿಸ್ನೆಸ್ ಮಾಸ್ಟ್ರಿ. ಒರಿಜಿನಲ್ ಪ್ರೈಸಸ್ ಜಾಸ್ತಿ ಇದೆ, ಆದ್ರೆ ನನ್ನ ಕೂಪನ್ ಕೋಡ್ ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಟಾಪ್ ಅರ್ನರ್ ಇದ್ದೀನಿ, ಹಾಗಾಗಿ ನನ್ನ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಡಿಸ್ಕೌಂಟೆಡ್ ಪ್ರೈಸ್ ಹಾಕಿದ್ದೀನಿ. ಟ್ರಾಫಿಕ್ ಮಾಸ್ಟ್ರಿ ಪ್ರೈಸ್ 7,999, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಪ್ರೈಸ್ 13,999 ಅಲ್ಲಿ ಸಿಗತ್ತೆ. ಈ 2 ಕೋರ್ಸಸ್ಗೆ ಜಾಯಿನ್ ಆಗಿದ್ರೆ ನೀವು ಸೋಷಿಯಲ್ ಮೀಡಿಯಾ ವರ್ಕ್ ಮಾಡಬೇಕು. ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ನೀವು. ಇಲ್ಲ ಮ್ಯಾಮ್ ನಾನು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತೀನಿ, ನನಗೆ ಸೋಷಿಯಲ್ ಮೀಡಿಯಾ ಬೇಡ, ನನ್ನ ಪಾಡಿಗೆ ನಾನು ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಬಿಸ್ನೆಸ್ ಮಾಸ್ಟ್ರಿ ಕೋರ್ಸ್ ಅಥವಾ ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ಗೆ ಜಾಯಿನ್ ಆಗಬೇಕು. ಫೈನಾನ್ಸ್ ಮಾಸ್ಟ್ರಿ ಪ್ರೈಸ್ ಒರಿಜಿನಲ್ ಪ್ರೈಸ್ 26,000 ಇದೆ, ಆದ್ರೆ ನನ್ನ ಡಿಸ್ಕೌಂಟ್ ಕೂಪನ್ ನ ಅಪ್ಲೈ ಮಾಡಿದ್ರೆ 18,999 ಅಲ್ಲಿ ಸಿಗುತ್ತೆ. ನನ್ನ ಫೇವರೆಟ್ ಕೋರ್ಸ್ ಬಿಸ್ನೆಸ್ ಮಾಸ್ಟ್ರಿ, ಅದು 37,000 ರುಪೀಸ್ ಅಲ್ಲಿ ಸಿಗುತ್ತೆ. ಅಷ್ಟನ್ನ ಪೇ ಮಾಡ್ಬೇಕಾ? ನೋ ನೋ ನೋ, ಡೋಂಟ್ ವರಿ, ನನ್ನ ಸ್ಟೂಡೆಂಟ್ಸ್ಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನೀವು ಜಸ್ಟ್ 26,999 ಪೇ ಮಾಡಬೇಕು. 26,999 ಪೇ ಮಾಡಿದ್ರೆ ನಿಮ್ಗೆ ಮಿಕ್ಕಿದ ಎಲ್ಲ ಕೋರ್ಸಸ್ ನ ಫ್ರೀ ಆಗಿ ಕೂಡ ಸಿಗುತ್ತೆ. ಬಿಸ್ನೆಸ್ ಮಾಸ್ಟ್ರಿ ಜಾಯಿನ್ ಆಗಿದ್ರೆ ಫೈನಾನ್ಸ್ ಮಾಸ್ಟ್ರಿ ಫ್ರೀ ಆಗಿ ಸಿಗುತ್ತೆ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಫ್ರೀ ಆಗಿ ಸಿಗುತ್ತೆ, ಟ್ರಾಫಿಕ್ ಮಾಸ್ಟ್ರಿ ಫ್ರೀ ಆಗಿ ಸಿಗುತ್ತೆ. ನನ್ನ ಫೇವ್ರೆಟ್ ಕೋರ್ಸ್ ಬಿಸ್ನೆಸ್ ಮಾಸ್ಟ್ರಿ ಇದೆ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ಹೈಯೆಸ್ಟ್ ಇನ್ಕಮ್ ಅಪಾರ್ಚುನಿಟೀಸ್ ಇದೆ. ವಿತೌಟ್ ಸೋಷಿಯಲ್ ಮೀಡಿಯಾ ವರ್ಕ್ ನೀವು ಮಾಡ್ಬೋದು, ವಿತೌಟ್ ಶೋಯಿಂಗ್ ಫೇಸ್ ನೀವು ಕೆಲಸ ಮಾಡ್ಬೋದು. ಇದರಲ್ಲಿ 47+ ಸ್ಕಿಲ್ಸ್ ಇದೆ. ಬೆಸ್ಟ್ ಏನೇ ಗೊತ್ತಾ?
ಪಾರ್ಟ್ ಟೈಮ್ ವರ್ಕ್ ಮಾಡ್ಬೋದು. ಅಂಡ್ ಇದ್ರಲ್ಲಿ ನಿಮಗೆ ನನ್ನ ಪರ್ಸನಲ್ ಮೆಂಟರ್ಶಿಪ್ ಫ್ರೀ ಆಗಿ ಸಿಗುತ್ತೆ, ಎಕ್ಸ್ಟ್ರಾ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಯೂಶಲಿ ನಾನು ನನ್ನ ಪರ್ಸನಲ್ ಮೆಂಟರ್ಶಿಪ್ಗೆ ಚಾರ್ಜ್ ಮಾಡ್ತೀನಿ, 10,000ವರೆಗೂ ನಂದು ಚಾರ್ಜ್ ಇದೆ. ಆದ್ರೆ ನೀವು ಬಿಸ್ನೆಸ್ ಮಾಸ್ಟರಿ ಅಥವಾ ಫೈನಾನ್ಸ್ ಮಾಸ್ಟರಿ ಕೋರ್ಸ್ಗೆ ನೀವು ಜಾಯಿನ್ ಆಗಿದ್ರೆ ನಿಮಗೆ ನನ್ನ ಮೆಂಟರ್ಶಿಪ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ, ಎಕ್ಸ್ಟ್ರಾ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ಕಂಪ್ಲೀಟ್ ಪ್ರೈಸಸ್ ನ ಮೆನ್ಷನ್ ಮಾಡಿದ್ದೀನಿ. ಸ್ಕ್ರೀನ್ ನ ಪಾಸ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಳ್ಳಿ, ಸೊ ದಟ್ ನೀವು ಇನ್ನೊಂದ್ಸಲ ನೋಡ್ಬೋದು. ಮ್ಯಾಮ್, ನಾನು ಜಾಯಿನ್ ಆಗ್ತೀನಿ, ಆದ್ರೆ ಎಷ್ಟು ದಿನದಿಂದ ನಾನು ಕೆಲಸ ಶುರು ಮಾಡ್ಬೋದು, ಯಾವಾಗ ಅರ್ನಿಂಗ್ ಶುರು ಮಾಡ್ಬೋದು ಅಂತ ತುಂಬಾ ಜನ ಕೇಳ್ತಾರೆ. ನನ್ನ ಒಂದು ಮೆಂಟರ್ಶಿಪ್ ಅಲ್ಲಿ ನೀವು ಜಾಯಿನ್ ಆಗಿದ್ರೆ ಮಾತ್ರ ನಿಮಗೆ ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ವಿತಿನ್ 15 to 20 days ಅಲ್ಲಿ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಅರ್ನಿಂಗ್ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೇಗೆ ಟ್ರೈನಿಂಗ್ ನ ಫಿನಿಶ್ ಮಾಡ್ತೀರಾ. ನೀವು ಎಫರ್ಟ್ ಹಾಕ್ಬೇಕು, ಜೊತೆಗೆ ನಾವು ಕೆಲಸ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲಿ ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಇದೆ. ನೀವು ಬೇರೆಯವ್ರ ಹತ್ರ ಜಾಯಿನ್ ಆಗಿದ್ರೆ, ನೀವು ಬೇರೆಯವ್ರ ಮೆಂಟರ್ ಅಥವಾ ಯೂಟ್ಯೂಬ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಸರ್ಚ್ ಮಾಡಿದ್ರೆ ಅಂಡ್ ಅಲ್ಲಿ ಜಾಯಿನ್ ಆಗಿದ್ರೆ ನಾನ್ ರೆಸ್ಪಾನ್ಸಿಬಲ್ ಇಲ್ಲ. ಆಮೇಲೆ ನೀವು ನನಗೆ ಬಂದು ಹೇಳಿದ್ರೆ ಮ್ಯಾಮ್ ನಿಮ್ಮಲ್ಲಿ ಜಾಯಿನ್ ಮಾಡಿ, ನಿಮ್ಮ ಹತ್ರ ಜಾಯಿನ್ ಆಗ್ತೀನಿ ಅಂದ್ರೆ ನಾನು ಜಾಯಿನ್ ಮಾಡ್ಸಲ್ಲ. ಬಿಕಾಸ್ ನನ್ನ ಮೆಂಟರ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಮ ಮೆಂಟರ್ನ ಪ್ರಾಪರ್ ಆಗಿ ಯೋಚನೆ ಮಾಡಿ ಜಾಯಿನ್ ಆಗಿ. ಓಕೆ, ಸೊ ನನ್ನ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಏನೇನು ಸಿಗುತ್ತೆ? ನನ್ನ ಕನ್ನಡ ಮೆಂಟರ್ಶಿಪ್ ಅಲ್ಲಿ ನಿಮಗೆ 1-to-1 ಕನ್ಸಲ್ಟೇಷನ್ ಸಿಗುತ್ತೆ, ರೆಕಾರ್ಡೆಡ್ ಟ್ರೈನಿಂಗ್ ಸಿಗುತ್ತೆ, ವೀಕ್ಲಿ 2 ಟೈಮ್ ಲೈವ್ ಸೆಷನ್ ಸಿಗುತ್ತೆ, ಮಂತ್ಲಿ 30,000 to 50,000 ಹೇಗೆ ಅರ್ನ್ ಮಾಡಬೇಕು ಅಂತ ರೋಡ್ ಮ್ಯಾಪ್ ಕೊಡ್ತೀನಿ. ವಿತೌಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಹೇಗೆ ಸಂಪಾದನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೀವು ಶುರು ಮಾಡಿಲ್ಲ ಅಂದ್ರೆ ಈ ಅಪರ್ಚುನಿಟಿ ನಿಮ್ಗೆ ಮತ್ತೆ ಸಿಗಲ್ಲ. ದುಡ್ಡಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಕ್ ಟ್ರೈ ಮಾಡಿ. ತುಂಬಾ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದು ಅದೇ ಹೇಳಿದ್ರು, ಮ್ಯಾಮ್ ನನ್ನ ಹತ್ರ ದುಡ್ಡಿಲ್ಲ, ಹೇಗ್ ಜಾಯ್ನ್ ಆಗ್ಬೇಕು. ಬಟ್ ಇವಾಗ ಅವ್ರ ಸ್ಟೂಡೆಂಟೇ ಇವಾಗ 30,000 to 50,000 ಸಂಪಾದನೆ ಮಾಡ್ತಿದ್ದಾರೆ. ಕಂಪನಿಯಲ್ಲಿ ಒಂದೇ ಟೈಮ್ ರಿಜಿಸ್ಟ್ರೇಷನ್ ಫೀಸ್ ಇದೆ. ಈ ಕಂಪನಿಯಲ್ಲಿ ಮತ್ತೆ ಮತ್ತೆ ಪೇ ಮಾಡ್ಬೇಕು ಅಂತ ಅವಶ್ಯಕತೆನೇ ಇಲ್ಲ. ನೀವೇ ಯೋಚನೆ ಮಾಡಿ, ಯಾವ್ದೇ ಒಂದು ಬಿಸ್ನೆಸ್ ಶುರು ಮಾಡಿದಾಗ ಆ ಬಿಸ್ನೆಸ್ ಅಲ್ಲಿ ಪ್ರತಿ ಮಂತ್ ನೀವು ರೀಇನ್ವೆಸ್ಟ್ ಮಾಡ್ತೀರಾ. ಕರೆಂಟ್ ಬಿಲ್ಲು, ಲೈಟ್ ಎಕ್ಸ್ಪೆನ್ಸಸ್ ತುಂಬಾ ಇರುತ್ತೆ, ಸ್ಟಾಫ್ ಎಂಪ್ಲಾಯ್ ತುಂಬಾನೇ ಇರುತ್ತೆ, ಅಂಡ್ ಅಲ್ಲಿ ಪ್ರಾಫಿಟ್ ಸಿಗೋದು ತುಂಬಾನೇ ಕಮ್ಮಿ. ಬಟ್ ಇವಾಗ ಡಿಜಿಟಲ್ ಸ್ಕಿಲ್ಸ್ ಕಾಲ ಇದೆ, ಕಾಲ ಬದಲಾಗಿದೆ. ಸ್ಕಿಲ್ಸ್ ಮೂಲಕ ನೀವು ಸಂಪಾದನೆ ಮಾಡ್ಬೋದು. ಬಟ್ ಆ ಸ್ಕಿಲ್ಸ್ ಏನಿದೆ, ಹೇಗ್ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಸದ್ಯಕ್ಕೆ ಗೊತ್ತಿಲ್ಲ ಅಂದ್ರೆ ನೀವು ನಿಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇವಾಗ ನಿಮ್ಮ ಹತ್ರ ಫೋನ್ ಇದೆ, ಆ ಫೋನ್ ನ ಯೂಸ್ ಮಾಡ್ಕೊಳ್ಳಿ. ಆ ಫೋನ್ಗೂ ಕೂಡ ನೀವು ಅಮೌಂಟ್ ಹಾಕಿರ್ಬೋದಲ್ವಾ, ರೈಟ್? ಡೆಫಿನೆಟ್ಲಿ ಹಾಕಿರ್ತೀರಾ. ಬಟ್ ಆ ಫೋನ್ ನಿಂದ ನಿಮ್ಗೆ ಏನ್ ಪ್ರಾಫಿಟ್ ಸಿಗ್ತಿದೆ? ನೀವು ಆ ಫೋನ್ ಇಂದ ಟೈಮ್ ಪಾಸ್ ಮಾಡ್ತಿದ್ದೀರಾ. ಅದೇ ಫೋನ್ ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ ಅಲ್ವಾ? ನೀವೇ ನಾನು ಹೇಳಿದೆ ಅಲ್ವಾ, ನಾನು ಕೂಡ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇದ್ದೆ. ಆ ಟೈಮಲ್ಲಿ ನನಗೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು. ಜಸ್ಟ್ ಪ್ರಾಬ್ಲಮ್ ಇದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನನಗೆ ಏನೋ ಸೊಲ್ಯೂಷನ್ನೇ ಸಿಗಲ್ಲ. ಏನಾದ್ರೂ ಒಂದು ನಿರ್ಧಾರ ಮಾಡಲೇಬೇಕು. ನೀವು ನಿರ್ಧಾರ ಮಾಡಿಲ್ಲ ಅಂದ್ರೆ ನೀವು 100% ಲೈಫ್ನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಸಕ್ಸಸ್ಫುಲ್ ಇರ್ತಾರೆ ಅಲ್ವಾ, ಅವ್ರು ಬೇಗನೆ ಡಿಸಿಷನ್ ಮಾಡ್ತಾರೆ, ಬೇಗನೆ ಜಾಯಿನ್ ಆಗ್ತಾರೆ. ಹಾಗಾಗಿ ನೀವು ಕೂಡ ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ವಿತಿನ್ 24 hours to 48 hours ಯಾರು ಜಾಯಿನ್ ಆಗ್ತಾರೆ ನಿಮಗೆ ಡಿಸ್ಕೌಂಟ್ ಸಿಗ್ತಿದೆ. ಓಕೆ, ಸೊ ಬೇಗ ಡಿಸ್ಕೌಂಟ್ ಬೇಕಂದ್ರೆ ನನಗೆ ಬೇಗ ನೀವು ಮೆಸೇಜ್ ಮಾಡ್ಬೋದು. ಮ್ಯಾಮ್ ಇಲ್ಲಿ ಹೇಗೆ ಜಾಯಿನ್ ಆಗ್ಬೇಕು ಅಂತ ಪ್ರಶ್ನೆ ಇರ್ಬೋದಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ. ಆ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಕಂಪ್ಲೀಟ್ ಆಗಿ ಗೈಡೆನ್ಸ್ ಪ್ರೊವೈಡ್ ಮಾಡ್ತೀನಿ. ನನ್ನ ಮೆಂಟರ್ಶಿಪ್ ಅಲ್ಲಿ ಜಾಯಿನ್ ಆಗ್ತಿದ್ದೀರಾ ಅಂದ್ರೆ ನಿಮ್ಗೆ ತುಂಬಾನೇ ವೆಲ್ಕಮ್. ಆಲ್ ದ ಬೆಸ್ಟ್. ರಾಯರು ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಬೇಗನೆ ಡಿಸಿಷನ್ ಮಾಡ್ಕೊಳ್ಳಿ ಅಂಡ್ ಬೇಗ ನನ್ನ ಕನ್ನಡ ಮೆಂಟರ್ಶಿಪ್ ಅಲ್ಲಿ ಜಾಯಿನ್ ಆಗಿ.